ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ದಿನದ ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ ಜೊತೆಗೆ ನನ್ನ ಪ್ರೆಗ್ನೆನ್ಸಿ ಮಾರ್ನಿಂಗ್ ರೂಟೀನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ದೇವರಿಗೆಲ್ಲ ನಮಸ್ಕಾರ ಮಾಡಿ ದುವಿನ ನೋಡ್ತೀನಿ. ಏನೋ ಒಂಥರ ಮಕ್ಕಳು ಮುಖ ನೋಡಿದ್ರೆ ನಮಗೆ ತುಂಬಾ ಖುಷಿ ಅನಿಸುತ್ತೆ. ಇದೆಲ್ಲ ಆದಮೇಲೆ ನನಗೆ ಅಂತ ಒಂದು 15 ನಿಮಿಷ ಸೆಲ್ಫ್ ಕೇರ್ ಇರುತ್ತೆ. ಸೆಲ್ಫ್ ಕೇರ್ ಯಾವ ರೀತಿ ಇರುತ್ತೆ ಅಂದರೆ, ಎದ್ದಿದ ತಕ್ಷಣ ನಾನೊಂದು 15 ನಿಮಿಷ ಹಾಗೆ ಕಣ್ಣು ಮುಚ್ಕೊಂಡು ಕೂತ್ಕೋತೀನಿ. ಈ ಟೈಮಲ್ಲಿ ನಾನು ವಿಷ್ಣು ಸಹಸ್ರನಾಮ ಅಥವಾ ಗರ್ಭ ಸಂಸ್ಕಾರ ಮ್ಯೂಸಿಕ್ನ ಕೇಳ್ಕೊತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿ ನಾವು ಥ್ರೂ ಔಟ್ ದ ಡೇ ಆ್ಯಕ್ಟಿವ್ ಆಗಿರ್ಬೋದು. ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ. ಇದೆಲ್ಲ ಆದಮೇಲೆ ಒಂದು ಲೋಟ ವಾರ್ಮ್ ವಾಟರ್ನ ಕುಡಿತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ವಾರ್ಮ್ ವಾಟರ್ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಮ್ಯೂಸಿಕ್ ಕೇಳಿದಾಗ ಪಾಪುನೂ ಸಹ ಸೌಂಡ್ಗೆ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಆ ಮೂವ್ಮೆಂಟ್ನ ನಾನು ತುಂಬಾ ಎಂಜಾಯ್ ಮಾಡ್ತಾ ಇರ್ತೀನಿ. ನೀರೆಲ್ಲ ಕುಡಿದ್ಮೇಲೆ ನಾನು ಹಾಗೆ ಟೆರೆಸ್ ಮೇಲೆ ವಾಕ್ ಮಾಡ್ತಿರ್ತೀನಿ. ಎಳೆ ಬಿಸಿಲು ಬರುತ್ತೆ, ಅದರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ವೈಟಮಿನ್ ಡಿ ಸಿಗುತ್ತೆ. ಈ ಟೈಮಲ್ಲಿ ದುವಿ ಇನ್ನೂ ಮಲಗಿರ್ತಾನೆ. ನಾನೀಗ ಅಮ್ಮನ ಮನೆಗೆ ಬಂದಿದ್ದೆ, ಸೊ ಹಾಗಾಗಿ ತಿಂಡಿ ಎಲ್ಲ ಅಮ್ಮನೇ ಪ್ರಿಪೇರ್ ಮಾಡ್ತಾರೆ. ಫ್ರೆಶ್ ಎಲ್ಲ ಆದಮೇಲೆ ರಾತ್ರಿನೇ ನೆನೆಸಿರೋ ಬಾದಾಮಿ, ವಾಲ್ನಟ್ಸ್ ಮತ್ತು ಪಿಸ್ತಾನ ತಿನ್ಕೊತೀನಿ ನಾನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದುವಿ ಎದ್ದಿದ ತಕ್ಷಣ ಒಂದು 5 ನಿಮಿಷ ಅವ್ರ ಜೊತೆ ಆಟ ಆಡ್ತೀನಿ. ಈ ರೀತಿ ಆಟ ಆಡೋದ್ರಿಂದ ಅವ್ರ ದಿನವೂ ಚೆನ್ನಾಗಿರುತ್ತೆ, ನಮ್ಮ ದಿನವೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸಿಗೂ ತುಂಬಾ ಖುಷಿ ಆಗುತ್ತೆ. ಆ ಕಡೆ ರೈಟ್ ಸೈಡಿಗೆ ತೆಳಬೇಕು. ರೈಟ್ ಸೈಡಿಗೆ ಎದ್ದೇಳಿ. ಕುಡೀರಿ, ಈಗ ಕುಡೀರಿ. ಗುಡ್ ಬಾಯ್. ದುವಿ ಎದ್ಮೇಲೆ ಅವನಿಗೂ ಒಂದು ಗ್ಲಾಸ್ ವಾರ್ಮ್ ವಾಟರ್ನ ಕೊಡ್ತೀನಿ. ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು. ನಾನು ದುವಿ ಇಬ್ಬರು ತಿಂಡಿ ತಿನ್ಕೊಂಡ್ವಿ. ಅಮ್ಮನ ಮನೆ ನೀರಿಗೆ ತಲೆ ಕೂದಲು ಸ್ವಲ್ಪ ರಫ್ ಆಗಿತ್ತು, ಅದಕ್ಕೆ ಸಿಂಪಲ್ ಆಗಿರೋ ಒಂದು ಹೇರ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮನೇಲೇ ಇರೋ ಫ್ರೆಶ್ ಆ್ಯಲೋವೆರಾ ಲೀಫ್ ಸಾಕು. ಆ್ಯಲೋವೆರಾ ಪಲ್ಪ್ನ ನಮ್ಮ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್ ಲೆಂತಿಗೆ ಅಪ್ಲೈ ಮಾಡಿದ್ರೆ ಸಾಕು. ಫ್ರೆಶ್ ಆ್ಯಲೋವೆರಾ ನಮ್ಮ ಹೇರ್ನ ನ್ಯಾಚುರಲ್ ಆಗಿ ಕಂಡೀಷನ್ ಮಾಡುತ್ತೆ. ಹೇರ್ ಫಾಲಿಕಲ್ಸ್ನ ಸ್ಟ್ರೆಂಥನ್ ಮಾಡಿ ಹೇರ್ ಫಾಲ್ ಕಡಿಮೆ ಮಾಡುತ್ತೆ. ಆ್ಯಲೋವೆರಾದಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಹೇರ್ ಗ್ರೋತಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಡ್ಯಾಂಡ್ರಫ್ ಆ್ಯಂಡ್ ಇಚ್ಚಿ ಸ್ಕ್ಯಾಲ್ಪ್ನ ರೆಡ್ಯೂಸ್ ಮಾಡುತ್ತೆ. ರೆಗ್ಯುಲರ್ ಯೂಸಿಂದ ನಮ್ಮ ಹೇರ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ. ನಮ್ಮ ಕಂಪ್ಲೀಟ್ ಸ್ಕ್ಯಾಲ್ಪಿಂಗ್ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಕಂಪ್ಲೀಟ್ ಹೇರ್ ಲೆಂತಿಗೆ ಅಪ್ಲೈ ಮಾಡೋದ್ರಿಂದ ಸ್ಪ್ಲಿಟ್ ಎಂಡ್ಸ್ ಕೂಡ ರೆಡ್ಯೂಸ್ ಆಗುತ್ತೆ. 30 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು, ನಮಗೆ ಬೇಕಾಗಿರೋ ರಿಸಲ್ಟ್ ಸಿಗುತ್ತೆ. ಫ್ರೆಶ್ ಆ್ಯಲೋವೆರಾನ ನಾವು ಫೇಸ್ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸ್ ಇರೋದು ರೆಡ್ಯೂಸ್ ಆಗುತ್ತೆ. ವೈಟ್ ಹೆಡ್ಸ್ ಆ್ಯಂಡ್ ರಿಂಕಲ್ಸ್ನ ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ ಕೂಡ ಶೈನಿಯಾಗಿ ಕಾಣಿಸುತ್ತೆ. ಬಂತು ಬಿಡಿ. ದುವು, ಥ್ಯಾಂಕ್ ಯು. ಏನು ಊಟ? ಅನ್ನ ಸಾರು.
ಯಾವುದು? ಅದು ಏನದು? ಅದು ಒಳ್ಳೆಯ ಹತ್ತೇನಾ? ಅಮ್ಮ ಓ ಇಲ್ಲಿ ಹಾಂ ಅಮ್ಮ ಅಲ್ಲಿ ಯಾರು? ಅಮ್ಮ ತಾ ಅಮ್ಮನ ತಲೆ ಎತ್ತಿ ಅಲ್ಲಿ ಅಮ್ಮ ಅಮ್ಮನ ಅಮ್ಮ ಎತ್ತಿ ರೂಮು ಅಲ್ಲಿ ಅಮ್ಮ ಜಯ ಅಮ್ಮ 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 ರೀ ಹಂಗೆ ಮಾಡಬಾರ್ದು. ಡಿ ಪ್ಲೀಸ್. ಹಾಯ್ ಕಂಪೆಯ ತಾಯ ಫೇಸ್ಗೆಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು. ಅಯ್ಯ 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 ಅಮ್ಮ ಕಾಣಿಸ್ಬೇಕಲ್ಲ. ಮೊನ್ನೆ ಬಂದಿದ್ದೆ ಕೈಗೆ ಏನು ಗೊತ್ತಾ ಸಮಯಪ್ಪ ಅಗತ್ಯ ಹಚ್ತೆ ತಲೆಗೆ ಹಚ್ಚಲ್ಲ, ದೇವ್ ಹಚ್ತೀನಿ. ದೇವ್ ಹಚ್ತೀನಿ. ಹಚ್ಚಿ ನೀವು ಹಚ್ಚಿ ತಗೊಳ್ಳಿ ಹಚ್ಚಿ ಅಮ್ಮಂಗೆ ತಲೆಗೆ ಹಚ್ಚಿ ತಗೊಳ್ಳಿ ಹಚ್ಚಿ ತಲೆಗೆ ಹಚ್ಚಿ ಹಚ್ಚಿ ಉಜ್ಜಬೇಕು ಉಜ್ಜಿ ತಲೆಗಚ್ಚವ ಸಾಕು. ಅಮ್ಮ ಮುಖ ಎಲ್ಲ ಹಚ್ಚಿದ್ರ ಅಲ್ಲಿ ಕಣ್ಣಿಗೆ ಹಚ್ಚಿದ್ರ ಅಲ್ಲಿ 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 ಇಲ್ಲಿ ಅಲ್ಲಿ ಹಚ್ಚಿದ್ರ. ಲೈಕ್ ಮಾಡಿ ಹಿಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಥ್ಯಾಂಕ್ ಯು. ಇದಾಗಿತ್ತು ನನ್ನ ಸಿಂಪಲ್ ಮಾರ್ನಿಂಗ್ ರೂಟೀನ್.